ನಮಸ್ಕಾರ. ನನ್ನ ಹೆಸರು ರೂಪಾ. ನಾನು ಮೂಲತಃ ನಮ್ಮ ಕರ್ನಾಟಕದ ಉಕ್ಕಿನ ನಗರಿ ಅಂತ ಕರೆಸ್ಕೊಳ್ಳುವಂಥ ಭದ್ರಾವತಿ ನಗರದವಳು. ಈಗ ನಾನು ನಾರ್ತ್ ಕೆರೋಲಿನಾ ರಾಜ್ಯದ ರಾಲೇರ್ ನಗರದಲ್ಲಿ ವಾಸವಾಗಿದ್ದೇನೆ. ಇಲ್ಲಿ ನಮ್ಮ ಕನ್ನಡಿಗರಿಗೆ ಅಂತ ಸಂಪಿಗೆ ಟ್ರಯಾಂಗಲ್ ಅಸೋಸಿಯೇಷನ್ ಅಂತ ಕನ್ನಡ ಬಳಗ ಇದೆ. ಅಲ್ಲಿ ನಾನು 2022ರಲ್ಲಿ ಇ.ಸಿ. ಕಾರ್ಯಕರ್ತೆಯಾಗಿ ಮತ್ತು 2023ರಲ್ಲಿ ಅಧ್ಯಕ್ಷಳಾಗಿ ಕಾರ್ಯನಿರ್ವಹಿಸಿದ್ದೇನೆ. ನನಗೆ ಕನ್ನಡ ಅಂದರೆ ಅಚ್ಚುಮೆಚ್ಚು. ಆಮ್, ಸಣ್ಣ ಪುಟ್ಟ ಕವಿತೆ ಬರೆಯುವುದು, ಕಥೆಗಳನ್ನ ಬರೆಯೋದು ನನಗೆ ಹವ್ಯಾಸ. ಮತ್ತು ಪ್ರಕೃತಿಯನ್ನು ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದು ನನಗೆ ಬಹಳ ಇಷ್ಟ. ಹೀಗೆ ತೆಗೆದಂಥ ಚಿತ್ರಗಳನ್ನ ಲೋಕಲ್ ಮ್ಯೂಸಿಯಂನಲ್ಲಿ ಪ್ರದರ್ಶನಕ್ಕಿಡೋದು, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಆಕ್ಷನ್ ಕೂಡ ಮಾಡ್ತಾರೆ. ಅದರಲ್ಲಿ $500ಕ್ಕೂ ಹೆಚ್ಚು ಡಾಲರ್ಗಳಿಗೆ ನನ್ನ ಚಿತ್ರ ಸೇಲ್ ಆಗಿದೆ. ಮತ್ತು ಗೂಗಲ್ನಲ್ಲಿ ರಿವ್ಯೂಸ್ ಬರಿತೀನಿ. ಅದು 2.5ಕ್ಕೂ ಹೆಚ್ಚು ವ್ಯೂಸ್ ನನಗೆ ಕಂಡಿದೆ. ಅದಕ್ಕೆ ನನಗೆ ಗೂಗಲ್ ಸಣ್ಣ ಉಡುಗೊರೆನೂ ಕೂಡ ಕಳಿಸಿತ್ತು. ಮತ್ತು ಲೋಕಲ್ ನ್ಯೂಸ್ ಪೇಪರ್ನಲ್ಲಿ ನನ್ನ ಚಿತ್ರಗಳನ್ನ ನಾನು ಪಬ್ಲಿಷ್ ಮಾಡ್ತೀನಿ. ಮತ್ತು ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಳ್ತೀನಿ. ನಾನು ಬರೆದಿರುವಂಥ 2 ಸಣ್ಣ ಕವಿತೆಗಳನ್ನ ಓದಲಿಕ್ಕೆ ಇಷ್ಟಪಡ್ತೀನಿ ಈಗ. ಒಂದು ಮುಗಿಲಿನ ಬಗ್ಗೆ. ನಲಿವಿನಲ್ಲಿರೆ ಮುಂಜಾನೆ ಮುಸ್ಸಂಜೆ ಎಂದು ಸಿಂಗರಿಸಿಕೊಳ್ಳುವ ಮುಗಿಲು, ಸಿಡಿಮಿಡಿಗೊಂಡರೆ ಒಟ್ಟಾಗಿ ಕಾರ್ಮೋಡವಾಗಿ ವೇಗದಿಂದೋಡುವ ಮುಗಿಲು, ತನ್ನ ತಾನೇ ಅಪ್ಪಳಿಸಿ ತಾನೇ ತನ್ನ ಕೋಪವನ್ನು ಮಣಿಸಿ ನೀರಾಗಿ ಉದುರುವ ಮುಗಿಲು, ಕರದಲ್ಲಿ ಮುಟ್ಟಲಾಗದ, ಹಿಡಿಯಲಾಗದ, ಅಳೆಯಲಾಗದ ಮುಗಿಲು. ಮತ್ತೊಂದು ಮಳೆ ಹನಿ ಬಗ್ಗೆ. ಸಾಲು ಸಾಲಾಗಿ ನಿಂತು ಮಿನುಗುವ ಹನಿಗಳಿಗೆ ಭೂಮಿಯ ಒಡಲಲ್ಲಿ ಸೇರುವ ಕಾತುರ, ಮತ್ತೆ ಕೆಲವು ಆವಿಯಾಗಿ ಮೋಡವಾಗೋ ಅವಸರ. ಏನೇ ಇರಲಿ ಏನೇ ಬರಲಿ ಈ ಕಲಾಕೃತಿ ನಿರಂತರ. ತುಂಬ ಖುಷಿಯಾಯಿತು. ಎಲ್ಲರನ್ನೂ ಅಕ್ಕ ಸಮ್ಮೇಳನದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.